ರಾಹುಲ್, ಈಗ ನಮ್ಮ ಜೊತೆ ಈಗ ಇರ್ಫಾನ್ ಸೇಠ್ ಅವರು ಜಾಯ್ನ್ ಆಗಿದ್ದಾರೆ. KIOCಯ ಸೀನಿಯರ್ ಕೋಚ್ ಹಾಗೆ MD ಇರ್ಫಾನ್ ಸೇಠ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ನೀವು ಸೀನಿಯರ್ ಕೋಚ್, ತುಂಬಾ ಎಕ್ಸ್ಪೀರಿಯನ್ಸ್ ಕೋಚ್ ಸರ್. ನೀವು ಇವತ್ತಿನ ಮ್ಯಾಚಲ್ಲಿ ಫಸ್ಟ್ ಆಫ್ ಆಲ್ ನಾನು ಕೋಚ್ ಬಗ್ಗೆನೇ ಕೇಳ್ತೀನಿ, ಕೋಚ್ ಮೇಲೆ ಎಷ್ಟು ಪ್ರೆಷರ್ ಇರುತ್ತೆ ಸರ್? ನೋಡಿ, ಜನರಲ್ ಆಗಿ ರಾಹುಲ್ ದ್ರಾವಿಡ್ ತರ ಕೋಚ್ ಇದ್ರೆ ಅವ್ರಿಗೆ ಏನು ಪ್ರೆಷರ್ ಇರೋಕ್ಕಿಲ್ಲ. ಯಾಕಂದ್ರೆ ಅವರು ಪ್ರೊಸೆಸ್ ಮೇಲೆ ಡಿಪೆಂಡ್ ಆಗ್ತಾರೆ. ಅವರಿಗೆ ರಿಸಲ್ಟ್ ಇಸ್ ಸೆಕೆಂಡ್ರಿ. ಅವರು ಕರೆಕ್ಟಾಗಿ ಅವ್ರನ್ನ ಪ್ರೊಸೆಸ್ ಮಾಡಿಕೊಂಡು ನಾವು ಲಾಸ್ಟ್ ಟೈಮ್ ಗೆದ್ದಂಗೆ ಅವರು ಪ್ರಿಪ್ರೇಷನ್ ಮಾಡಿರ್ತಾರೆ. ಈಗ ಗೌತಮ್ ಗಂಭೀರ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಮ್ಮಿ ಇದೆ. ಅವರು IPL ಪ್ರಕಾರ ನಡೆದ್ರೆ ಅದು ಬೇರೆನೇ ವಿಷಯ ಇರುತ್ತೆ. ದಿಸ್ ಇಸ್ ಅ ಕಂಟ್ರಿ, ಇದು ನಾವು ಭಾರತ ದೇಶಕ್ಕೆ ಆಡ್ತಾ ಇರೋದು, ಇದು ನಮ್ಮ ವರ್ಲ್ಡ್ ಕಪ್ ಆಡ್ತಾ ಇರೋದು, ಇದರಲ್ಲಿ ಪ್ರೆಷರೇ ಬೇರೆ. ಸೊ ಕೋಚ್ ಪ್ರಿಪ್ರೇಷನ್ನು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇದರಲ್ಲಿ ಅವ್ರ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ. ಮತ್ತು ಅವರ ಟ್ರ್ಯಾಕ್ ರೆಕಾರ್ಡ್ ಕೂಡ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಅದರಿಂದ ಅವ್ರ ಮೇಲೆ ಖಂಡಿತವಾಗ್ಲೂ ಸ್ವಲ್ಪ ಪ್ರೆಷರ್ ಇರುತ್ತೆ ಇವತ್ತು. ಸೊ ಆ್ಯಸ್ ಎ ಕೋಚ್ ಇಂಥ ಟೈಮಲ್ಲಿ ಪ್ಲೇಯರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಯಾಕಂದರೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಇವತ್ತು 1,15,000 ಜನಗಳ ಮುಂದೆ ಆಡ್ತಾರೆ. ಸೊ ಯಾವ ರೀತಿ ಒಬ್ಬ ಕೋಚ್ ಟೀಮ್ ಪ್ಲೇಯರ್ಸ್ನ ಅವರು ಒಂದು ರೀತಿ ಮೋಟಿವೇಟ್ ಮಾಡ್ತಾರೆ ಸರ್? ನೋಡಿ, ಆಕ್ಚುಲ್ ಆಗಿ 1,15,000 ಅಂತೀರಾ ನೀವು, ಇಟ್ ಇಸ್ ಮಿಲಿಯನ್ಸ್ ಆಫ್ ಪೀಪಲ್ ವಾಚಿಂಗ್ ಆನ್ ಟಿವಿ. ಎಕ್ಸಾಕ್ಟ್ಲಿ. ಆ ಪ್ಲೇಯರ್ಸ್ ಆರ್ ಆಲ್ವೇಸ್ ಅವೇರ್. ಅವ್ರಿಗೆಲ್ಲ ಅವೇರ್ನೆಸ್ ಇರುತ್ತೆ. ಕೋಟಿ ಜನ ನೋಡ್ತಾ ಇದ್ದಾರೆ ಎಲ್ಲಾ ಕಡೆಯಿಂದ ಅಂತ. ಟಿವಿಯಲ್ಲಿ ನೋಡ್ತಾ ಇರೋದು ಇನ್ನ ಡೀಟೇಲ್ ಆಗಿ ನೋಡ್ತಾರೆ. ಅದು ಕಾನ್ಶಿಯಸ್ನೆಸ್ ಪ್ಲೇಯರ್ಗೆ ಇದ್ದೇ ಇರುತ್ತೆ. ಸ್ಟೇಡಿಯಂ ಅಲ್ಲಿ ಇರೋದು ಅದು ಸೌಂಡ್ ಎನ್ಕರೇಜ್ಮೆಂಟ್. ಇವತ್ತು ಅದು ಬಹುಶಃ ನಮ್ಮ ಪ್ಲೇಯರ್ಸ್ಗೆ ಎನ್ಕರೇಜ್ ಮಾಡಬಹುದು. ಯಾಕಂದ್ರೆ ಎಲ್ಲರೂ ಚಿಯರ್ ಮಾಡ್ತಾ ಇರ್ತಾರೆ ಇಂಡಿಯಾಗಾಗಿ. ಸೊ ಇದರಲ್ಲಿ ಪ್ರೆಷರು ನ್ಯೂಜಿಲೆಂಡ್ ಮೇಲೆ ಇರಬೇಕು. ಇಂಡಿಯಾಕ್ಕಿಂತ ಜಾಸ್ತಿ ನ್ಯೂಜಿಲೆಂಡ್ ಮೇಲೆ ಇರುತ್ತೆ ಪ್ರೆಷರ್. ಯಾಕಂದ್ರೆ ನಮ್ಮ ಹೋಮ್ ಕ್ರೌಡ್ ಇದು. ಎಕ್ಸ್ಪೆಕ್ಟೇಷನ್ ಅದು ಒಂದು ಇದೆ. ಬಟ್ ಈ ಟೀಮು ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿದೆ, ಪ್ರಿಪರೇಷನ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಮಾಡಿರೋದು ಚೆನ್ನಾಗಿದೆ. ಒಂದು ಎಕ್ಸ್ಪೀರಿಯನ್ಸ್ ಆಗಿ ಏನು ಒಂದು ತಪ್ಪು ಮಾಡಿದ್ದು ಸೌತ್ ಆಫ್ರಿಕಾ ಮೇಲೆ, ಆ ಫಾಲ್ಟ್ಸ್ ಅನ್ನ ತಕೊಂಡು ಅವರು ಪ್ರಿಪರೇಷನ್ ಮಾಡಿ ಇಂಥ ಮಿಸ್ಟೇಕ್ಸ್ ಪುನಃ ಮಾಡಬೇಡ್ದು ಅಂತ, ಅದೆಲ್ಲ ನಮ್ಮ ಇಂಡಿಯಾ ಟೀಮ್ ಫೇವರ್ ಅಲ್ಲೇ ಇದೆ. ಸರ್, ಈಗ ಅಭಿಷೇಕ್ ಶರ್ಮಾ ಮೇಲೆ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಅಭಿಷೇಕ್ ಶರ್ಮಾ ಬಗ್ಗೆ ಮಾತಾಡ್ತಾ ಇದ್ರು. ಈ ಒಂದು ಟೂರ್ನಮೆಂಟಲ್ಲಿ ಜಸ್ಟ್ 150 ಅಷ್ಟೇ. ಸೊ ಅಭಿಷೇಕ್ ಶರ್ಮಾ ಅಂದರೆ ನಿಮ್ಮ ಪ್ರಕಾರ ಒಂದು ಫೈನಲ್ ಮ್ಯಾಚಲ್ಲಿ ಇನ್ನೂ ಪ್ರೆಷರ್ಗೊಳಗಾಗ್ತಾರಾ? ಯಾಕಂದರೆ ಆಲ್ರೆಡಿ ಟೂರ್ನಮೆಂಟಲ್ಲಿ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಸೊ ಫೈನಲ್ಸಲ್ಲಿ ಅವ್ರ ಮೇಲೆ ಇನ್ನೂ ಜಾಸ್ತಿ ಪ್ರೆಷರ್ ಇರುತ್ತಾ? ಪರ್ಫಾರ್ಮ್ ಮಾಡಲೇಬೇಕು, ಇಲ್ಲಾಂದರೆ ನಾನು ಮುಂದೆ ಟೀಮಿಂದ ಹೊರ ಹೋಗ್ತೀನಿ, ಟೀಮಲ್ಲಿ ಪ್ಲೇಸ್ ಕಳ್ಕೊತೀನಿ ಅನ್ನೋ ಥರ ಏನಾದರೂ ಇರುತ್ತಾ ಸರ್? ನೋಡಿ, ಇವತ್ತು ಡೂ ಆರ್ ಡೈ. ಇವತ್ತು ಟೀಮಲ್ಲಿ ಪ್ಲೇಸ್ ಕಳ್ಕೊತೀನಿ ಅನ್ನೋದು ಆ ವಿಷಯ ಬರೋದೇ ಇಲ್ಲ. ಅವರು ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಕಲ್ತು ಕರೆಕ್ಟ್ ಈ ಟೈಮಿಗೆ ಚಾಂಪಿಯನ್ಸ್ ಏನಾಗ್ತಾರೆ ಅಂದ್ರೆ ಕರೆಕ್ಟ್ ಟೈಮಿಗೆ ಪರ್ಫಾರ್ಮ್ ಮಾಡ್ತಾರೆ. ದೇರ್ ಆರ್ ಸಮ್ ಪ್ಲೇಯರ್ಸ್ ಲೈಕ್ ಒಂದು ಕಾಲದಲ್ಲಿ ನಾವು ಹೇಳ್ತಿದ್ವಿ, ಕಪಿಲ್ ದೇವ್ ಇಸ್ ಅ ಬಿಗ್ ಮ್ಯಾಚ್ ಪ್ಲೇಯರ್. ಆರ್ಡಿನರಿ ಮ್ಯಾಚ್ ಅಲ್ಲಿ ಅವರು ಅಷ್ಟು ಅಪ್ಲೈ ಮಾಡ್ತಿರ್ಲಿಲ್ಲ ಅಂತ ಹೇಳೋದಲ್ಲ, ಬಟ್ ಬಿಗ್ ಮ್ಯಾಚ್ ಅಲ್ಲಿ ಯಾವಾಗ್ಲೂ ಕಪಿಲ್ ದೇವ್ ಪರ್ಫಾರ್ಮ್ ಮಾಡೋರು. ಸುನಿಲ್ ಗವಾಸ್ಕರ್ ಸಿಚುವೇಶನ್ ನೋಡಿ ಕರೆಕ್ಟ್ ಆಗಿ ಅಂತ ಸಿಚುವೇಶನ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡೋರು. ಚಾಂಪಿಯನ್ಸ್ ಅಂದ್ರೆ ಒಳ್ಳೆ ಸಮಯದಲ್ಲಿ ಆ ಯಾವ ಅಕೇಶನ್ ಇರುತ್ತೋ ಆವಾಗ ಅವ್ರು ಬೆಸ್ಟ್ ಪರ್ಫಾರ್ಮೆನ್ಸ್ ತರ್ತಾರೆ ಅಂತ ಒಬ್ಬ ಕೋಚ್ ಮತ್ತೆ ಟೆಕ್ನಿಕಲಿ ನಾವು ಆತರ ಹೇಳ್ಕೋಬಹುದು. ಬಟ್ ಈಗ ಫೇಲ್ಯೂರ್ ಆಗಿರೋದು ಸ್ವಲ್ಪ ಇನ್ನಿಂಗ್ಸ್ ಅಲ್ಲಿ ಅವರು ಕೋಚ್ ಜೊತೆ ಮತ್ತೆ ಟೀಮ್ ಮೇಟ್ ಜೊತೆ ಏನಾದ್ರು ವರ್ಕೌಟ್ ಮಾಡಿ ಟೀಮ್ ಎನ್ಕರೇಜ್ ಮಾಡಿ ಅವ್ರನ್ನ ರಿವೈವ್ ಆಗಿದ್ರೆ ಇವತ್ತು ಒಂದು ಒಳ್ಳೆ ಇನ್ನಿಂಗ್ಸ್ ಬರ್ಬೋದು. ಅವ್ರ ಫೇಲ್ಯೂರ್ ಕೂಡ ಬಿಕಾಸ್ ಆಫ್ ಹೈ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಕೋಬಹುದು. ಯಾಕಂದ್ರೆ ಎಲ್ಲರಿಗೂ ಪ್ರತಿ ಬಾಲ್ಗೆ ಇವ್ನು 6 ಹೊಡಿತಾನೆ, ಆ ತರ ತಪ್ಪು ಎಕ್ಸ್ಪೆಕ್ಟೇಷನ್ ಇವೆ. ಅದರಲ್ಲಿ ಮೇ ಬಿ ಬಹುಶಃ ಏನಂದ್ರೆ ಆ ಪ್ರೆಷರ್ ಅಲ್ಲಿ ಅವ್ರು ಫೇಲ್ ಆಗ್ತಾ ಇರಬಹುದು. ಈಗ ಅವ್ರನ್ನ ರಿಲ್ಯಾಕ್ಸ್ ಮಾಡಿ ಕರೆಕ್ಟ್ ಆಗಿ ಟೀಮ್ ಕ್ಯಾಪ್ಟನ್ ಕೋಚ್ ಅವರೆಲ್ಲ ಅವ್ರಿಗೆ ರಿಲ್ಯಾಕ್ಸ್ ಮಾಡಿ ಕರೆಕ್ಟ್ ಆಗಿ ಒಂದು ಗುರಿ ಕೊಟ್ಟು ಆಡಿಸಿದ್ರೆ ಇವತ್ತು ಯು ನೆವರ್ ನೋ, ಟುಡೇ ಕುಡ್ ಬಿ ಹಿಸ್ ಡೇ. ಇವತ್ತು ಅವ್ರಿಗೆ ಬಿಗ್ ಡೇ ಆಗ್ಬಹುದು. ನೋಡಿ, ಈಗ ಸಂಜು ಸ್ಯಾಮ್ಸನ್ ಅಷ್ಟೊಂದು ಫೇಲ್ ಆಗ್ತಿದ್ರು, ಕರೆಕ್ಟ್ ಟೈಮಿಗೆ ಹೆಂಗೆ ಮೇಲೆಗೆ ಬಂದ್ರು, ಕರೆಕ್ಟ್ ಟೈಮ್ಗೆ 2 ಮ್ಯಾಚ್ ಅಲ್ಲಿ ನಮಗೆ ಹೆಂಗೆ ಗೆಲ್ಸಿದ್ದಾರೆ. ಅದೇ ತರ ಇಶಾನ್ ಕಿಶನ್ ಆಲ್ಸೋ ಡೌನ್ ಇದ್ದ ಟೀಮ್ ಇಂದ ಆಚೆ ಇದ್ದವನು ಬಂದ್ಬಿಟ್ಟು ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಯಾವ ಪ್ಲೇಯರು ಯಾವಾಗ ಶೈನ್ ಆಗ್ತಾನೆ ಅದು ಹೇಳಕ್ ಆಗಲ್ಲ.
ದೆರ್ ಆರ್ ಪ್ಲೇಯರ್ಸ್, ಇಶಾನ್ ಕಿಶನ್ ಅಂತವ್ರೆಲ್ಲ ಬಿಗ್ ಒಕೇಶನ್ಗೆ ಬಿಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನನ್ನ ನಂಬಿಕೆ. ಸರ್ ಇನ್ನೊಂದು ನಾವು ಅದೇ ತರ ಅಭಿಷೇಕ್ ಶರ್ಮಾ ಕೂಡ ಇವತ್ತು ಬಿಗ್ ಒಕೇಶನ್ ಅಲ್ಲಿ ಮಾಡಬಹುದು. ಸರ್ ನಾವು ಇನ್ನೊಂದು ಗಮನಿಸಿದೀವಿ ಸರ್, ಬೇರೆ ಬೇರೆ ಟೀಮ್ಗಳೆಲ್ಲ ಅಭಿಷೇಕ್ ಶರ್ಮಾ ಅವರ ಒಂದು ವೀಕ್ನೆಸ್ನ ಎಕ್ಸ್ಪೋಸ್ ಮಾಡಿದೆ ಅಂತ. ಸೊ ನೀವು ಈ ಒಂದು ಟೂರ್ನಮೆಂಟಲ್ಲಿ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ನೋಡಿರ್ತೀರಾ ಸರ್, ಎಲ್ಲಿ ಅಭಿಷೇಕ್ ಶರ್ಮಾ ಎಡುತ್ತಾ ಇದ್ದಾರೆ ಅಂದರೆ ಟೆಕ್ನಿಕಲಿನ ಅಥವಾ ಮೈಂಡ್ ಸೆಟ್ ಅವರು ಇದು ಮಾಡ್ತಾ ಇದ್ದಾರಾ ಹೆಂಗೆ ಸರ್? ಇದು ಕಾಂಬಿನೇಷನ್ ಇದೆ. ಸ್ವಲ್ಪ ಮೈಂಡ್ ಸೆಟ್ ಅಂದ್ರೆ ಪ್ರೆಷರ್ ಆಫ್ ಎಕ್ಸ್ಪೆಕ್ಟೇಷನ್ ಅಂತಾರಲ್ಲ, ಪ್ರತಿ ಬಾಲ್ಗೆ ಹೊಡಿಬೇಕು, ಸಿಕ್ಸೇ ಹೊಡಿಬೇಕು, ಆ ತರ ಇದೆ. ಟೆಕ್ನಿಕಲಿ ಕೇಳಿದ್ರೆ ನೀವು ಬಾಲ್ ಗೋಯಿಂಗ್ ಅವೇ ಫ್ರಮ್ ದ ಬ್ಯಾಟ್, ಅವರಿಗೆ ಸ್ವಲ್ಪ ಅವೇ ಗೋಯಿಂಗ್ ಬಾಲ್ ಏನೇ ಆಫ್ ಸ್ಪಿನ್ನರ್ ಅಲ್ಲ ಇನ್ ಸ್ವಿಂಗ್ ಅಟ್ ರೈಟ್ ಹ್ಯಾಂಡರ್, ಔಟ್ ಸ್ವಿಂಗ್ ಅಟ್ ಲೆಫ್ಟ್ ಹ್ಯಾಂಡರ್ ಅಂತ ಬೌಲರು ಸ್ವಲ್ಪ ಇವರಿಗೆ ಕಷ್ಟ ಕೊಡಬಹುದು. ಅದಕ್ಕೆ ಏನಾದ್ರು ಲಾಸ್ಟ್ 2-3 ದಿವಸದಲ್ಲಿ ಅವ್ರು ವರ್ಕೌಟ್ ಮಾಡಿ, ನೆಟ್ಸ್ ಇರುತ್ತೆ, ಕೋಚಿಂಗ್ ಇರುತ್ತೆ, ಅದರಲ್ಲಿ ಏನಾದ್ರು ಅವ್ರ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ರೆ ಅದು ಎನಿ ಟೈಮ್ ಕ್ಲಿಕ್ ಆಗ್ಬಹುದು. ಸರ್ ಅಕ್ಷಯ್ ಹಿರೇಮಠ ಅವರಿಗೆ ನನ್ನ ಒಂದು ಪ್ರಶ್ನೆ ಇದೆ. ಸರ್ ಅಕ್ಷಯ್ ಸರ್, ಈಗ ನಾವು ಈ ಒಂದು ಟೂರ್ನಮೆಂಟಲ್ಲಿ ನಾವು ನೋಡ್ತಾ ಇದ್ವಿ ಟೀಮ್ ಇಂಡಿಯಾ ಒಂದು ಸ್ಪಿನ್ಗೆ ಎಲ್ಲೋ ಒಂದು ಕಡೆ ಎಡುತ್ತಾ ಇದೆ ಅಂತ. ಎಸ್ಪೆಷಲಿ ಮಿಡಲ್ ಓವರ್ಸಲ್ಲಿ ಟೀಮ್ ಇಂಡಿಯಾ ಸ್ಪಿನ್ ಬೌಲರ್ಸ್ಗೆ, ಎಸ್ಪೆಷಲಿ ಆಫ್ ಸ್ಪಿನ್ನರ್ಸ್ಗೆ ಸ್ವಲ್ಪ ಬಡಿಸ್ತಾ ಇದೆ ರನ್ ಸ್ಕೋರ್ ಮಾಡೋದಕ್ಕೆ ಅಂತ ಅನಿಸ್ತಾ ಇದೆಯಾ? ಬ್ಯಾಕ್ ಫುಟಲ್ಲಿದ್ದಾರೆ ಅಂತ. ಹೌದು, ಬಟ್ ಅದು ಪಿಚ್ ಮೇಲೂ ಡಿಪೆಂಡ್ ಆಗುತ್ತೆ. ಆಮೇಲೆ ಇಂಡಿಯಾದಲ್ಲಿ ತುಂಬ ಲೆಫ್ಟ್ ಹ್ಯಾಂಡರ್ಸ್ ಇರೋದ್ರಿಂದ ಸ್ವಲ್ಪ ಆಫ್ ಸ್ಪಿನ್ನರ್ಗೆ ಸ್ಟ್ರಗಲ್ ಅಂತ ನಾನು ಹೇಳಲ್ಲ, ಬಟ್ ರನ್ ರೇಟ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಬಟ್ ಅದನ್ನ ಬ್ಯಾಕ್ ಎಂಡಲ್ಲಿ ಅಥವಾ ಪೇಸರ್ಸ್ ಆಫ್ ಸ್ಪಿನ್ನರ್ಸ್ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ನಾವು ನಾರ್ಮಲ್ ಆಗಿ ತೊಗೊಂಡು ಬರ್ಬೋದು, ಏನು ತೊಂದರೆ ಇಲ್ಲ. ಸೊ ಈಗ ಅಕ್ಷಯ್ ಸರ್, ನಂದೊಂದು ಪ್ರಶ್ನೆ ಇದೆ. ಅಂದರೆ ನಾವು 2007, 16 ಹಾಗೂ 21 ಈ 3 T20 ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಾವು ಸೋತಿದ್ದೀವಿ. ಬಟ್ ಆ ಒಂದು ಮೈಂಡ್ ಸೆಟ್ ಏನಾದರೂ ಇವತ್ತು ಟೀಮ್ ಇಂಡಿಯಾ ಕಾಡುತ್ತಾ ಅಂತಂದರೆ, ಈ ಒಂದು ಬಲಿಷ್ಠ ತಂಡ, ಅದರ ಜೊತೆಗೆ ಹೈ ವೋಲ್ಟೇಜ್ ಮ್ಯಾಚ್, ಅದರ ಜೊತೆಗೆ ಹಿಂದೆ ಇರುವಂಥ ಈ ಒಂದು ರೆಕಾರ್ಡ್, ಸೊ ಎಲ್ಲೋ ಒಂದು ಕಡೆ ಟೀಮ್ ಇಂಡಿಯಾದ ಮೈಂಡ್ ಸೆಟ್ ಆಗಿರ್ಬೋದು ಅಥವಾ ಆ ಸ್ಟ್ರಾಟಜಿಗೆ ಎಲ್ಲೋ ಒಂದು ಕಡೆ ಇಲ್ಲ ಫುಲ್ ಅಬ್ಲೇಸ್ ಆಗಿ ಬಂದು ನಾವು ಕೊಡೋಣ 100% ಅಂತ ಬಂದಂತಹ ಸಂದರ್ಭದಲ್ಲೂ ಕೂಡ ಈ ರಿಸಲ್ಟ್ಸ್ಗಳೆಲ್ಲಾದರೂ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ಚಿಕ್ಕ ಒಂದು ಅಂಜಿಕೆ ಇರುತ್ತಾ ಅಂತ ಟೀಮ್ ಇಂಡಿಯಾಗೆ? ಎಸ್, ಯಾವಾಗಲೂ ಅದು ಬ್ಯಾಕ್ ಆಫ್ ದ ಮೈಂಡ್ ಇದ್ದೇ ಇರೋದು. ಬಟ್ ಅದಷ್ಟು ಟೀಮ್ಸು ಪಾಸಿಟಿವ್ಸ್ ಮೇಲೆ ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಪಾಸಿಟಿವ್ ಮೈಂಡ್ ಸೆಟ್ನ ತೊಗೊಂಡೋಗಿ ಹಿಂದೆ ಏನಾಗಿದ್ರು ಅದು ಹಿಂದೆ ಆಗೋಯ್ತು, ಇವಾಗ ನೆಕ್ಸ್ಟು ನಾವು ಹೆಂಗೆ ಕಮ್ ಬ್ಯಾಕ್ ಮಾಡೋದು ಅಂತ ಮೈಂಡ್ ಸೆಟ್ಟಿಂದಾನೇ ಬರ್ತಾರೆ. ಬಟ್ ಬ್ಯಾಕ್ ಆಫ್ ದ ಮೈಂಡ್ ಇದ್ದೇ ಇರುತ್ತೆ, ಬಟ್ ಅದ್ರ ಮೇಲೆ ತುಂಬ ಫೋಕಸ್ ಮಾಡಲ್ಲ. ರೈಟ್. ಸೊ ಈಗ ಇರ್ಫಾನ್ ಸರ್, ನಿಮಗೆ ನನಗೊಂದು ಪ್ರಶ್ನೆ ಇದೆ. ಈಗ ಟೀಮ್ ಇಂಡಿಯಾದ ಆಟಗಾರರೆಲ್ಲವೂ ಕೂಡ 100% ಪ್ರಾಕ್ಟೀಸ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ಕೂಡ 100% ಕೊಡಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ನಲ್ಲಿ ಆಟ ಆಡ್ತಾರೆ. ಬಟ್ ಟೀಮ್ ಇಂಡಿಯಾ ಪ್ಲೇಯರ್ಸ್ಗಳಿಗೆ ಈ ಒಂದು ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಸೊ ಎಲ್ಲೋ ಒಂದು ಕಡೆ ಆ ಎಡುತ್ತೀನಿ ಅನ್ನುವಂಥ ಒಂದು ಚಿಕ್ಕ ಅಳುಕಿರುತ್ತಾ ಅಂತ. ಏನಪ್ಪ ಹಿಂಗಾಗ್ಬಿಟ್ರೆ ಹಿಂಗೆ ಎಲ್ಲ ಅಂದ್ಕೊಂಡಂತೆ ಹೋದರೆ ಓಕೆ, ಬಟ್ ಪ್ಲ್ಯಾನ್ ಒಂದು ಚೂರು ಇದಾಯಿತು ಅಂತಂದರೆ ಎಲ್ಲಾದರೂ ಒಂದು ಕಡೆ ಆ ಮೈಂಡ್ ಸೆಟ್ನೇ ಹಾಳು ಮಾಡಿಬಿಡುತ್ತಾ ಅಂತ. ಅದು ಒಂದೇ ಟೀಮಿಗೆ ಇರಲ್ವಲ್ಲ, 2 ಟೀಮಿಗೂ ಅದೇ ತರ ಇರುತ್ತೆ, ಅವ್ರಿಗೂ ಇರುತ್ತೆ. ನೀವು ಒಂದು ಪ್ರಶ್ನೆ ಕೇಳಿದ್ರಿ, 3 ಸಲ ಇವರು ನ್ಯೂಜಿಲೆಂಡ್ ಸೋತಿದ್ದಾರೆ, ಅದು ಬರುತ್ತಾ ತಲೆಗೆ ಅಂತ. ಅದೇ ತರ ನ್ಯೂಜಿಲೆಂಡ್ ಕೂಡ ಓವರ್ ಕಾನ್ಫಿಡೆಂಟ್ ಇರ್ಬೋದು, ಇಂಡಿಯಾ ಇದು ನಾವು ಗೆಲ್ತೀವಿ ಅಂತ. ಆ ಓವರ್ ಕಾನ್ಫಿಡೆನ್ಸ್ ಅಲ್ಲೇ ನಮಗೆ ಅಡ್ವಾಂಟೇಜ್ ಸಿಗಬಹುದು. ನೋಡಿ, ಇದು ಗೇಮ್ ಬೈ ಗೇಮ್, ಡೇ ಟು ಡೇ ಆಗೋ ವಿಷಯ. ಇವತ್ತಿನ ಮ್ಯಾಚ್ ಇವತ್ತಿನಲ್ಲ, ಈಗ ಪ್ರೊಫೆಷನಲ್ ಕ್ರಿಕೆಟ್ ಅಲ್ಲಿ ಏನಿದೆ ಅಂದ್ರೆ, ನಾಟ್ ಓನ್ಲಿ ದ ಟೀಮ್ ಅಂಡ್ ಪ್ಲೇಯರ್ಸ್, ಪ್ರತಿಯೊಬ್ಬ ಸಪೋರ್ಟ್ ಸ್ಟಾಫ್ ಕೂಡ ಹೇಗೆ ಬಿಹೇವ್ ಮಾಡ್ತಾರೆ, ಯಾವ ತರ ಅಪ್ರೋಚ್ ಇರುತ್ತೆ, ಯಾವ ತರ ಸ್ಪಿರಿಟ್ ಇರುತ್ತೆ, ಡ್ರೆಸ್ಸಿಂಗ್ ರೂಮಲ್ಲಿ ಏನು ಸ್ಪಿರಿಟ್ ಇರುತ್ತೆ, ಆಚೆ ಬಂದಾಗ ನಾವು ನಮ್ಮ ಪ್ರಿಪ್ರೇಷನ್, ನಮ್ಮ ವಾರ್ಮಪ್ ಅಲ್ಲಿ ಏನು ಸ್ಪಿರಿಟ್ ಇರುತ್ತೆ, ಎಲ್ಲ ಕೌಂಟ್ ಆಗುತ್ತೆ, ಪ್ರತಿಯೊಂದು ಕೌಂಟ್ ಆಗುತ್ತೆ. ಯಾರೋ ಇಬ್ರು ನೋಡಿ, ಒಂದು ಮ್ಯಾಚ್ ಗೆಲ್ಲಕ್ಕೆ 2 ಬೌಲರು ಮತ್ತೆ 3 ಜನ ಬ್ಯಾಟ್ಸ್ಮನ್ ಕ್ಲಿಕ್ ಆದ್ರೆ ಆ ಟೀಮಿಗೆ ಒಳ್ಳೆ ಅಡ್ವಾಂಟೇಜ್ ಸಿಗುತ್ತೆ. ಈಗ ನಾವು ನಮ್ಮ ಟೀಮ್ ನೋಡಿದ್ರೆ ಅಷ್ಟೊಂದು ಬ್ಯಾಲೆನ್ಸ್ ಇದೆ, ಅಷ್ಟೊಂದು ವೆರೈಟಿ ಇದೆ, ಅಷ್ಟೊಂದು ವೇರಿಯೇಷನ್ ಇದೆ, ಅದರಲ್ಲಿ ನಮಗೆ ತುಂಬಾ ಅಡ್ವಾಂಟೇಜ್ ಇದೆ.
ಮತ್ತೆ ನಮಗೆ ಕ್ರೌಡ್ ಸಪೋರ್ಟ್, ನಾವು ಪ್ರೆಷರ್ ಅನ್ಕೋತೀವಿ, ಬಟ್ ಕ್ರೌಡ್ ಸಪೋರ್ಟ್ ಖಂಡಿತವಾಗ್ಲೂ ಇಂಡಿಯಾಗಿರುತ್ತಾ? ಹೌದು ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಹೌದು 1,15,000 ಜನ ಅಲ್ಲಿ ಇಂಡಿಯಾ 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 ಅಂತ ಎನ್ಕರೇಜ್ ಮಾಡಿದ್ರೆ ಎಷ್ಟು ಪ್ರೋತ್ಸಾಹ, ಎಷ್ಟು ಎನ್ಕರೇಜ್ಮೆಂಟ್, ಎಷ್ಟು ಜೋಶ್. ಹೌದು ಅದರಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಮೇಲಕ್ಕೆ ಹೋಗಬೇಕು, ಅದು ಕಮ್ಮಿ ಆಗಲ್ಲ, ಅದು ನನಗೆ ಭರವಸೆ ಇದೆ. ರೈಟ್. ಸೊ ಅಕ್ಷಯ್ ಅವರೇ, ಈಗ ನನ್ನದೊಂದು ಪ್ರಶ್ನೆ ಏನಂದರೆ, ನ್ಯೂಜಿಲೆಂಡ್ ಟೀಮ್ ಯಾಕೆ ಈ ICC ನಾಕ್ಔಟ್ ಮ್ಯಾಚ್ಗಳಲ್ಲಿ ಅಪ್ಪರ್ ಹ್ಯಾಂಡ್ ಇದೆ ನ್ಯೂಜಿಲೆಂಡ್ ಟೀಮ್ಗೆ? ಸೊ ಏನು ಅಷ್ಟು ನ್ಯೂಜಿಲೆಂಡ್ ಟೀಮಲ್ಲಿರುವಂಥ ಒಂದು ಸ್ಪೆಷಾಲಿಟಿ? ನ್ಯೂಜಿಲೆಂಡ್ ಟೀಮ್ ಸ್ಪೆಷಾಲಿಟಿ ಅಂದರೆ ಅವ್ರು ಎವ್ರಿ ಗೇಮ್ ಇಸ್ ದ ಸೇಮ್ ಅಂತ ಟ್ರೀಟ್ ಮಾಡ್ತಾರೆ. ಅವ್ರ ಅಪೋಸಿಷನ್ ಮೇಲೆ ಅಷ್ಟು ಫೋಕಸ್ ಮಾಡಲ್ಲ, ತಮ್ಮ ಸ್ಟ್ರೆಂತ್ಸು ಅವ್ರ ವೀಕ್ನೆಸ್ ಮೇಲೆ ತುಂಬ ಅವ್ರು ಫೋಕಸ್ ಮಾಡಿ ಆಡ್ತಾರೆ. ಆ್ಯಂಡ್ ಎಸ್ಪೆಷಲಿ ಇವಾಗ ನೀವು ಲಾಸ್ಟು ಒಂದು 2-3 ವರ್ಷದಿಂದ ನೋಡ್ತಾ ಇರ್ಬೋದು, ಅವ್ರು ಆಲ್ರೌಂಡರ್ಸ್ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಈ ವರ್ಲ್ಡ್ ಕಪ್ ಅವ್ರು ಓಪನರ್ಸ್ ಚೆನ್ನಾಗಿ ಮಾಡಿದ್ರು, ಅವ್ರ ಓಪನರ್ಸ್ ಫೇಲ್ ಆದಾಗೆಲ್ಲ ಅವ್ರು ಆಲ್ರೌಂಡರ್ಸ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದೇ ಅವ್ರ ಮೇನ್ ಸ್ಟ್ರೆಂತು. ಆಮೇಲೆ ಅವ್ರ ಟೀಮ್ ಕಾಂಬಿನೇಷನ್ನು ಒಬ್ಬರ ಮೇಲೆ ಒಬ್ಬರು ತುಂಬ ಕಾನ್ಫಿಡೆಂಟ್ ಇದ್ದಾರೆ, ಅವ್ರ ರೋಲ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಯಾವ ಸಿಚುವೇಶನಲ್ಲಿ ಹೆಂಗೆ ಹೋದರೆ ಏನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅದೇ ಅವ್ರ ಸ್ಟ್ರೆಂತ್ ಅಂತ ಹೇಳ್ಬೋದು. ರಾಹುಲ್, ಈಗ ನಮ್ಮ ಜೊತೆ KC ಕಾರ್ಯಪ್ಪ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. IPLನಲ್ಲಿ ರಾಜಸ್ಥಾನ್ ರಾಯಲ್ಸ್ ಟೀಮ್ ಆಡಿದರು, ಕರ್ನಾಟಕ ಟೀಮ್, ಮಿಜೋರಾಂ ಟೀಮ್ ಕೂಡ ಟೀಮ್ ಪರ ಕೂಡ ಆಡಿದರು. KC ಕಾರ್ಯಪ್ಪ ಅವರೇ, ವೆಲ್ಕಮ್. ಹಲೋ ಸರ್. KC ಕಾರ್ಯಪ್ಪ ಅವರೇ, ಇವತ್ತಿನ ಮ್ಯಾಚಲ್ಲಿ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನು? ಯಾಕಂದರೆ ಈ ಒಂದು ಟೂರ್ನಮೆಂಟಲ್ಲಿ ಸ್ಪಿನ್ನರ್ಸ್ ಅಬ್ಬರ ಜೋರಾಗಿದೆ. ಸೊ ಯಾವ ರೀತಿ ನೀವು ಏನು ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದ್ದೀರಾ ಟೀಮ್ ಇಂಡಿಯಾ ಬಗ್ಗೆ? ಸರ್ ಅದೇ ನಮ್ಮ ಟೀಮ್ ಕಾಂಬಿನೇಷನ್ ನೋಡಿದ್ರೆ ಐ ಥಿಂಕ್ ಅಹಮದಾಬಾದ್ ವಿಕೆಟ್ಗೆ ಪರ್ಫೆಕ್ಟ್ ಆಗಿದ್ದಾರೆ. ನಮ್ಮ ಸ್ಪಿನ್ ಅಟ್ಯಾಕ್ ನನ್ನ ಪ್ರಕಾರ ಇವತ್ತು ನ್ಯೂಜಿಲೆಂಡ್ ಟೀಮ್ಗೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ವರುಣ್ಗೆ ಜಾಸ್ತಿ ಎಫೆಕ್ಟಿವ್ ಕಾಣಿಸ್ತಾ ಇದೆ, ಯಾಕಂದ್ರೆ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮೇಲೆ ವರುಣ್ದು ಬೌಲಿಂಗ್ ನೋಡಿದ್ರೆ ರೆಕಾರ್ಡ್ ತುಂಬಾ ಚೆನ್ನಾಗಿದೆ. ಸೊ ಅವ್ರಿಗೆ ಫಿನ್ ಆಲನ್ ಒಬ್ರು ಮೇನ್ಲಿ ಇವತ್ತು ಮೇನ್ ಬ್ಯಾಟ್ಸ್ಮನ್ ಎಲ್ಲರೂ ನೋಡ್ತಿರೋ ತರ ಅವ್ರೆ ತುಂಬಾ ಒಳ್ಳೆ ಫಾರ್ಮ್ ಅಲ್ಲಿ ಇರೋದು. ಸೊ ನನ್ನ ಪ್ರಕಾರ ಸ್ಪಿನ್ ಅಟ್ಯಾಕ್ ತುಂಬಾ ಚೆನ್ನಾಗಿರುತ್ತೆ. ಅಕ್ಷರ್ ಕೂಡ ವಿಲ್ ಬಿ ವೆರಿ ಎಫೆಕ್ಟಿವ್. ಸೊ ಕಾರ್ಯಪ್ಪ ಅವರೇ, ನೀವು ಹಂಗೇರಿ, ಬಟ್ ನಾನು ಇರ್ಫಾನ್ ಸರ್ನ ಕೇಳ್ತೀನಿ. ಸರ್, ಈಗ ಕಾರ್ಯಪ್ಪ ಅವರು ವರುಣ್ ಚಕ್ರವರ್ತಿ ಅವ್ರ ಬಗ್ಗೆ ಮಾತಾಡಿದ್ರು ಸರ್, ನಮ್ಮ ಒಂದು ಮ್ಯಾಚ್ ವಿನ್ನರ್ ವರುಣ್ ಚಕ್ರವರ್ತಿ ಅಂತ. ನಾವು ಲಾಸ್ಟ್ 3-4 ಮ್ಯಾಚಸ್ ಅಲ್ಲಿ ನೋಡ್ತಾ ಇದ್ರೆ, ಅಂದ್ರೆ ಗ್ರೂಪ್ ಸ್ಟೇಜ್ವರೆಗೂ ವರುಣ್ ಚಕ್ರವರ್ತಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಬಟ್ ಸೂಪರ್ 8 ಮತ್ತೆ ಸೆಮಿಫೈನಲ್ ಅವರ ಒಂದು ಎಕಾನಮಿ ರೇಟ್ ಆಲ್ಮೋಸ್ಟ್ 11+ ಇದೆ. ಸೊ ನೀವು ವರುಣ್ ಚಕ್ರವರ್ತಿಗೆ ಇವತ್ತಿನ ಮ್ಯಾಚ್ ಅಲ್ಲಿ ಏನ್ ಹೇಳ್ತೀರಾ ಸರ್ ನೀವು? ನೋಡಿ, ವರುಣ್ ಚಕ್ರವರ್ತಿ ಬಿಗ್ ಮ್ಯಾಚ್ ಪ್ಲೇಯರ್. ಅವರು ಮತ್ತೆ ಕರೆಕ್ಟ್ ಒಕೇಶನಲ್ ಪರ್ಫಾರ್ಮ್ ಮಾಡೋದನ್ನ ನಾವು ಸುಮಾರು ಸಲ ನೋಡಿದ್ದೀವಿ. ಅದು ಅಪ್ ಅಂಡ್ ಡೌನು ಆಗುತ್ತೆ, ಡಿಪ್ಸ್, ಸ್ವಲ್ಪ ಫಾರ್ಮ್ ಡಿಪ್ ಆಗಿತ್ತು, ಸ್ವಲ್ಪ ಲೈನ್ ಅಂಡ್ ಲೆಂತ್ ಸ್ವಲ್ಪ ಈ ಕಡೆ ಆ ಕಡೆ ಹೋಯ್ತು, ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ಗೆ ಮಾಡೋದು ಸ್ವಲ್ಪ ಅವ್ರಿಗೆ ಕಷ್ಟ ಆಯಿತು. ಇವತ್ತು ಈಗ ನೋಡಿ, ದಿಸ್ ಇಸ್ ಅವರ್ ಸ್ಟಾಕ್, ನಮ್ಮ ಸ್ಟಾಕ್ ಇದು. ನಮ್ಮ ಮೇನ್ ಬೌಲರ್ ಅವರು, ಮತ್ತೆ ಬುಮ್ರಾ ಮತ್ತೆ ಇವರೇ ನಮಗೆ ಮೇನ್ ಬೌಲರ್ಸ್ ಇರೋದು. ಇವರು ಇವತ್ತು ಪರ್ಫಾರ್ಮ್ ಮಾಡೋಕ್ಕೆ ನಾವು ಎಂತ ಪ್ರಿಪರೇಷನ್ ಮಾಡಬೇಕು. ಪ್ರೊಫೆಷನಲ್ ಕೋಚಸ್ ಇದ್ದಾರೆ, ಬೌಲಿಂಗ್ ಕೋಚ್, ಬ್ಯಾಟಿಂಗ್ ಕೋಚ್, ಫೀಲ್ಡಿಂಗ್ ಕೋಚ್, ಎಲ್ಲರೂ ಅವರ ಡ್ಯೂಟಿ ಕರೆಕ್ಟಾಗಿ ಮಾಡಿರ್ತಾರೆ. ನಾವೊಂದು ಭರವಸೆ ಇಟ್ಕೋಬೇಕು. ಈ ಬೌಲರ್ ನಮಗೆ ಪ್ರೀವಿಯಸ್ಲಿ ಎಷ್ಟೊಂದು ಮ್ಯಾಚ್ ಗೆಲ್ಸಿದ್ದಾನೆ, ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವನು ಇವತ್ತು ಕೂಡ ಮಾಡ್ತಾನೆ ಅಂತ ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಯಾವ ತರ ಪ್ರಿಪ್ರೇಷನ್ ಮಾಡಬೇಕು. ಈ ಪಿಚ್ ನೋಡಿ, ಪಿಚ್ ನೋಡೋ ತನಕ ಏನು ಹೇಳಕ್ ಬರಲ್ಲ. ಪಿಚ್ ಯಾವ ತರ ಇದೆ, ಈಗ ನೀವು ಹೇಳಿದ್ರಿ ಬ್ಲ್ಯಾಕ್ ಸಾಯಿಲ್ ಇದೆ ಅಂತ, ಅದಕ್ಕೆ ಯಾವ ಲೈನ್ ಲೆಂತ್ ಅವ್ರ ವರುಣ್ ಚಕ್ರವರ್ತಿ ಬೌಲಿಂಗ್ ಹಾಕಬೇಕು ಅದನ್ನ ಇವರು ಗೈಡ್ ಮಾಡಬೇಕು. ಸೀನಿಯರ್ಸ್ ಇದ್ದಾರೆ ಟೀಮಲ್ಲಿ, ಕೋಚಸ್ ಇದ್ದಾರೆ, ಅವ್ರೆಲ್ಲ ಮೆಂಟೋರ್ಸ್ ಎಲ್ಲ ಗೈಡ್ ಮಾಡಿ ಅವ್ರನ್ನ ಪ್ರಿಪೇರ್ ಮಾಡಿ ಮತ್ತೆ ಮೆಂಟಲಿ ಪ್ರಿಪೇರ್ ಮಾಡಿ ಅವ್ರನ್ನ ಇವತ್ತು ವಿ ಹ್ಯಾವ್ ಟು ಎಕ್ಸ್ಪೆಕ್ಟ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಫ್ರಮ್ ಬುಮ್ರಾ ಅಂಡ್ ವರುಣ್ ಚಕ್ರವರ್ತಿ. ಸರ್, ಈಗ ಅಕ್ಷಯ್ ಹಿರೇಮಠ್ ಅವ್ರನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಏನಂದ್ರೆ ಸರ್, ನೀವು ಈಗ ವರುಣ್ ಚಕ್ರವರ್ತಿ ಅವರ ಬೌಲಿಂಗ್ ಡೆಫಿನೆಟ್ಲಿ ವಿಡಿಯೋ ಅನಾಲಿಸ್ಟ್ ಎಲ್ಲ ನೋಡಿರ್ತಾರೆ, ಕೋಚ್ ಎಲ್ಲ ನೋಡಿರ್ತಾರೆ. ಸೊ ಏನು ಹೇಳ್ಬೋದು ವರುಣ್ ಚಕ್ರವರ್ತಿಗೆ ಅಂತ? ಅಂದರೆ ಅವರ ಲೆಂತ್ನ ಚೇಂಜ್ ಮಾಡ್ಕೊಳಕ್ಕೆ ಹೇಳ್ತಾರಾ, ಅಥವಾ ಆನ್ ಏರಲ್ಲಿ ಅವರು ಜಾಸ್ತಿ ಸ್ಪೀಡಲ್ಲಿ ಇರಲಿ ಅಂತ ಹೇಳ್ತಾರಾ, ಅಥವಾ ಶಾರ್ಟ್ ಪಿಚಸ್ ಜಾಸ್ತಿ ಬೇಡ ಅಂತಾರ, ಅಥವಾ ಜಾಸ್ತಿ ಗೂಗ್ಲಿ ಯೂಸ್ ಮಾಡಿ ಅಂತ ಹೇಳ್ತಾರೆ? ಯಾಕಂದರೆ ಅವರು ಗೂಗ್ಲಿ ಯೂಸ್ ಮಾಡಿ ಜಾಸ್ತಿ ವಿಕೆಟ್ಸ್ನ ಪಡ್ಕೊತಾರೆ. ಸೊ ಏನು ನಿಮ್ಮ ಪ್ರಕಾರ ಆ್ಯಸ್ ಎ ಪರ್ಫಾರ್ಮೆನ್ಸ್ ಅನಾಲಿಸ್ಟ್ ಏನು ಹೇಳ್ಬೋದು ನೀವು ವರುಣ್ ಚಕ್ರವರ್ತಿಗೆ?
ಅಪೋಸಿಷನ್ ಯಾವ ಥರ ಪ್ಲಾನ್ ಮಾಡ್ತಾರೆ ಅಂದರೆ, ಇವಾಗ ನೀವು ನೋಡಿದ್ರೆ ಆಲ್ಮೋಸ್ಟ್ 90% ಈ ವರ್ಲ್ಡ್ ಕಪ್ ಅವರು ಗೂಗ್ಲಿನೇ ಹಾಕಿದ್ದಾರೆ. ಸೊ ಅವರು ಅಪೋಸಿಷನ್ ಹೆಂಗೆ ಪ್ಲಾನ್ ಮಾಡ್ತಾರೆ ಅಂದರೆ, ಇವರು ಒಂಥರ ಆಫ್ ಸ್ಪಿನ್ನರ್ ಥರನೇ ಆಡ್ಬಿಡೋಣ, ಎಲ್ಲ ಬಾಲು ಒಳಗಡೆನೆ ಬರುತ್ತೆ, ಎಲ್ಲ ಬಾಲು ಒಳಗಡೆನೆ ಸ್ಪಿನ್ ಆಗುತ್ತೆ, ಸೊ ಆ ಥರ ಆಡ್ಬಿಡೋಣ ಅಂತ ಅವ್ರು ಪ್ಲಾನ್ ಮಾಡಿರ್ತಾರೆ. ಸೊ ವರುಣ್ ಚಕ್ರವರ್ತಿ ಅವರು ಒಂದು ಸ್ಟೆಪ್ ಅಹೆಡ್ ಆಗಿ ಹೋಗಿ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಕ್ಕೆ ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹೆಚ್ಚಾಗಿ ಕ್ಯಾರಮ್ಮು ಇಲ್ಲ ಲೆಗ್ ಬ್ರೇಕು ಜಾಸ್ತಿ, ಆಮೇಲೆ ಗೂಗ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಅಪೋಸಿಷನ್ಗೂ ಒಂಥರ ಓ ಹೌದು ಇವರು ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಒಂದೆರಡು ಬಾಲ್ ಟರ್ನ್ ಆಗಿಬಿಟ್ರೆ ಬ್ಯಾಟರ್ಸ್ಗೂ ಒಂಥರ ತಲೆಯಲ್ಲಿ ಉಳಿದ್ಬಿಡುತ್ತೆ. ಸೊ ಮೇ ಬಿ ಅದನ್ನ ಅವ್ರು ಟ್ರೈ ಮಾಡ್ಬೋದು. ಇವತ್ತು ಅವರು ಡೆಫಿನೆಟ್ಲಿ ಅದನ್ನ ಟ್ರೈ ಮಾಡ್ತಾರೆ ಅನ್ಕೊಂಡಿದ್ದೀನಿ. ಸೊ ಸೇಮ್ ಕ್ವಶನ್ ನಾನು ಕೆ ಸಿ ಕಾರ್ಯಪ್ಪ ಅವ್ರಿಗೆ ಕೇಳ್ತೀನಿ. ಸರ್, ನೀವು ಕೆ ಸಿ ಕಾರ್ಯಪ್ಪ ಅವರೇ, ನೀವು ಯಾವ ರೀತಿ ಈಗ ಒಂದು ರೀತಿ ಎಕ್ಸ್ಪೆನ್ಸಿವ್ ಆದಾಗ ಯಾವ ರೀತಿ ಕಮ್ ಬ್ಯಾಕ್ ಮಾಡಬೇಕು? ನೀವು ಸ್ಪಿನ್ನರ್ ಹೌದು ಸರ್, ನಾನು ನೀ ಅಂಡ್ ವರುಣ್ ಬೋತ್ ಆರ್ ಕಾಲ್ಡ್ ಅಸ್ ಫಿಂಗರ್ ಸ್ಪಿನ್ನರ್ಸ್. ನಿಮ್ಗೆ ಗೊತ್ತಿರ್ಬೋದು ಕ್ಯಾರಮ್ ಬಾಲ್ ಹಾಕೋದು. ಬಟ್ ವರುಣ್ ಗೂಗ್ಲಿ ಇಸ್ ಅ ಸ್ಟಾಕ್ ಬಾಲ್. ಇಫ್ ಯು ಸಿ ವರುಣ್ ಗೂಗ್ಲಿ ಇಸ್ ದ ಮೇನ್ ಸ್ಟ್ರೆಂತ್. ಸೊ ನನ್ನ ಪ್ರಕಾರ ನೀವ್ ಹೇಳ್ದಂಗೆ ಲಾಸ್ಟ್ 2 ಮ್ಯಾಚಸ್ ಏನಕ್ಕೆ ಅಷ್ಟು ಎಫೆಕ್ಟಿವ್ ಆಗಿಲ್ಲ ಅಂದ್ರೆ, ಇಟ್ ವಾಸ್ ಇರ್ಫಾನ್ ಸರ್ ಹೇಳ್ದಂಗೆ ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಅಲ್ಲಿ he was not that perfect to bowl in that length ಅಷ್ಟೇ. ಬಟ್ ಇವತ್ತು ನನ್ನ ಪ್ರಕಾರ ವರುಣ್ ಅಪ್ಪರ್ ಅಂಡ್ ಏನಕ್ಕೆ ಅಂದ್ರೆ ಜಾಸ್ತಿ ರೈಟಿಸ್ ಇದ್ದಾರೆ. ಸೊ ನನ್ನ ಪ್ರಕಾರ he will be effective more. Now I can understand that he should bring lot of variation, but he should go with his strength. So I think he should go with his strength because there are a lot of righties where ಸಡನ್ ಆಗಿ ವೇರಿಯೇಷನ್ಸ್ ನ ಚೇಂಜ್ ಮಾಡಕ್ಕಾಗಲ್ಲ. ಇವಾಗ ಗೂಗ್ಲಿ ರೀಡ್ ಮಾಡ್ತಾ ಇದಾರೆ ಅನ್ಬಿಟ್ಟು ಇವತ್ತು ಈ ಫೈನಲ್ಸ್ ಅಲ್ಲಿ ಬಂದು ಒಂದು ಕ್ಯಾರಮ್ ಬಾಲ್ ಹಾಕಕ್ ಹೋದ್ರೆ ಇಟ್ ವೋಂಟ್ ಬಿ ಗುಡ್. ಸೊ ನನ್ನ ಪ್ರಕಾರ ಈಸ್ ಫೋಕಸ್ಡ್ ಆನ್ ದಟ್ ಅಂಡ್ ಈಸ್ ಸಕ್ಸಸ್ಫುಲ್ ಆಲ್ಸೋ ಸೋ ಮೆನಿ ಟೈಮ್ಸ್ ಬಿಕಾಸ್ ಆಫ್ ಲಾಸ್ಟ್ 2 ಮ್ಯಾಚಸ್ ಅಲ್ಲಿ ಹೆಂಗಾಗೋಯ್ತು ಅಂತ ಹೇಳಿ ಐ ಡೋಂಟ್ ಥಿಂಕ್ ಸೊ. ಇಟ್ ಶುಡ್ ಚೇಂಜ್ ಸಮಥಿಂಗ್ ಲೈಕ್ ಐ ಡೆಫಿನೆಟ್ಲಿ ಐ ಬಿಲೀವ್ ದಟ್ ಈಸ್ ಗೂಗ್ಲೀಸ್ ಆರ್ ವೆರಿ ಗುಡ್. ಐ ಥಿಂಕ್ he should stick to strength and he should bowl.